ಇದರಲ್ಲೇನೆ ಜಾತವೇದ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ತಿಳಿದಿರುವವರು ಅಗ್ನಿಗೆ ಇದನ್ನ ಹೇಳ್ತಾರೆ. ಸೊ ಎಲ್ಲ ಗೊತ್ತಿರೋರು. ಸೊ ಎಲ್ಲವೂ ತಿಳಿದಿರೋ, ಎಲ್ಲ ಗೊತ್ತಿರೋ ಅಗ್ನಿ ಮಹಾಲಕ್ಷ್ಮಿಯನ್ನ ಆ ಭಕ್ತ ಯಾರು ಕೇಳ್ಕೊಳ್ತಾ ಇದ್ದಾರೆ, ಈ ಸಕಲ ಸಂಪತ್ತು ಅದನ್ನ ನನಗೆ ಬರೋ ಥರ ಮಾಡು, ಆ ಒಂದು ಸುವರ್ಣ ಬೆಳಕಿನ ಬಂಗಾರದ ಆ ಬೆಳಕಿನ ಶಕ್ತಿಯನ್ನ ನನ್ನೊಳಗೆ ಇಳಿಯುವ ಹಾಗೆ ಮಾಡು, ಆ ದರ್ಶನವನ್ನು ಕೊಡು ಅಂತ ಕೇಳ್ಕೊಳ್ಬೇಕಾದ್ರೆ, ಎಲ್ಲವೂ ಗೊತ್ತಿರುವ ಆ ಶಕ್ತಿಯನ್ನ ಪ್ರಾರ್ಥಿಸ್ಬೇಕಾದ್ರೆ, ಪುರೋಹಿತರ ರೀತಿ ಅಗ್ನಿಯನ್ನೇ ನಾವು ಪ್ರಾರ್ಥಿಸ್ಬೇಕಾದ್ರೆ, ಅದರಲ್ಲಿ ಯಾವ ರೀತಿ ಶ್ರೀ ಸೂಕ್ತದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ಹಣ, ದುಡ್ಡು ಅಥವಾ ನಮ್ಮ ತಿಜೋರಿ ಬರ್ತಿ, ಈ ನಿಟ್ಟಿನಲ್ಲಿ ಅದನ್ನ ಎಲ್ಲೂ ಹೇಳೋದೇ ಇಲ್ಲ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗೋಗ್ಬಹುದು. ಕೇವಲ ಅಂತರ್ಜ್ಞಾನದ ಅಂತರ್ಶಕ್ತಿಯ ಬೆಳಕಿನ ಆ ಒಂದು ವಿಸ್ತಾರವಾದ ರೀತಿಯಲ್ಲಿಯೇ ಈ ಸಂಪೂರ್ಣ ಶಕ್ತಿಯನ್ನ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಆದ್ರಿಂದ ದಯವಿಟ್ಟು ಲಕ್ಷ್ಮಿಯನ್ನ ಕೇವಲ ದುಡ್ಡು ಅನ್ನುವ ತಾತ್ಪರ್ಯವಾಗಿ ಅಲ್ಲ, ಈ ವಿಸ್ತಾರವಾದ ಆಳವಾದ ಪಾಪಕರ್ಮವನ್ನ ಕಳಿಯೋದು, ಜ್ಞಾನ ಮಾರ್ಗಕ್ಕೆ ಬರೋದು, ಗುರು ಮಾರ್ಗದರ್ಶನವನ್ನು ಪಡ್ಕೊಳ್ಳೋದು, ಅಂತರ್ಜ್ಞಾನದ ಅನಾವರಣ ಮಾಡೋದು, ಆ ಬೆಳಕನ್ನ ಸಂತಾನವನ್ನ ಮುಂದುವರಿಸೋದು, ಲಕ್ಷ್ಯವನ್ನ ಮರಿದೇ ಇರೋದು, ಅದನ್ನ ಪಡೆದೇ ತೀರುವಂತ ಒಂದು ದೃಢ ಸಂಕಲ್ಪ ಇರೋದು, ಆ ಕೃಪೆಯಲ್ಲಿ ಸಂಭ್ರಮಿಸೋದು, ಆನಂದಿಸೋದು, ಅದು ಎಲ್ಲವನ್ನೂ ನಾವು ಸಂಪತ್ತು ಅಂತ ನೋಡ್ತಾ ಹೋಗ್ತೀವಿ. ಅದರಿಂದ ನಾವು ಇದಾಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ತಾಯಿಯ ಎಲ್ಲ ಶ್ಲೋಕ ಮಂತ್ರಗಳನ್ನ ಗಮನಿಸಿದಾಗ ನಮಗೆ ತಿಳಿಯೋದು ಪರಮಜ್ಞಾನದ ರಹಸ್ಯ.